ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ನಮಗೆ ಸಂಖ್ಯಾಶಾಸ್ತ್ರದ ಕುರಿತಾಗಿ ನೀವು ಸಾಕಷ್ಟು ಇನ್ಫಾರ್ಮೇಷನ್ಸ್ನ ತಿಳಿಸ್ತಾ ಇದ್ರಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಜೊತೆಗೆ ಇದು ಯಾವ ರೀತಿ ನಮಗೆ ಫಲಗಳು ಸಿಗುತ್ತೆ, ಇದನ್ನು ನಾವು ಯಾವ ರೀತಿ ಪರಿಗಣಿಸಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿಯೂ ಸಂಖ್ಯಾಶಾಸ್ತ್ರಗಳು ಅಂದಾಗ ವಿಧವಾದ ಸಂಖ್ಯಾಶಾಸ್ತ್ರಗಳನ್ನು ಹೇಳ್ಕೊಡ್ತಾರೆ. ಇವಾಗ ಅದರಲ್ಲಿ ವಿಶೇಷವಾಗಿ ನಾವು ಸಂಖ್ಯಾಶಾಸ್ತ್ರ ಅಂತ ತಗೊಂಡಾಗ ಸೀತಾಚಕ್ರ ಅಂತ ಹೇಳ್ತೀವಿ. ಸೀತಾಚಕ್ರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೆದಿರ್ತೀವಿ ನಾವು. ಆ ಸಂಖ್ಯೆಗಳ ಪ್ರಮಾಣದಲ್ಲಿ ನೀವು 1 ರಿಂದ 9 ಒಳಗೆ ಇವಾಗ ಈ ಸಮಯಕ್ಕೆ ಬಂದಿದ್ದೀರಾ, ನಮ್ಮ ಒಂದು ಆಫೀಸ್ಗೆ ಏನೋ ಒಂದು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದ್ದೀರಾ. ನಾವು ನಿಮ್ಮನ್ನೇನು ಕೇಳಲ್ಲ, ಏನಕ್ಕೆ ಬಂದಿದ್ದೀರಾ, ಯಾಕೆ ಯಾವ ಉದ್ದೇಶಕ್ಕೆ ಬಂದಿದ್ದೀರಾ, ಖಂಡಿತವಾಗಿಯೂ ಕೇಳಲ್ಲ. ನಮಗೆ ಆ ಸಂಖ್ಯಾಶಾಸ್ತ್ರದಲ್ಲಿ ಸೀತಾಚಕ್ರ ಹೇಳುತ್ತೆ, ನೀವು ಇದೇ ಕೆಲಸಕ್ಕೆ ಬಂದಿದ್ದೀರಾ ಅಂತ. ನಿಮ್ಮ ಒಂದು ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಆ ಕುಲದೇವರನ್ನ ಪ್ರಾರ್ಥನೆ ನಂತರ 1 ರಿಂದ 9 ಒಳಗೆ ನಿಮ್ಮ ಹತ್ರ ಒಂದು ಸಂಖ್ಯೆಯನ್ನು ತಿಳ್ಕೊತೀವಿ. ಆ ತಿಳ್ಕೊಂಡು ಆದಮೇಲೆ ಆ ಸೀತಾಚಕ್ರದಲ್ಲಿ ನಾವು ನೋಡ್ತೀವಿ. ಸೀತಾಚಕ್ರದಲ್ಲಿ ನೋಡಿದಾಗ ಆ ಸೀತಾಚಕ್ರ ಆ ಸಮಯದಲ್ಲಿ ನೀವು ಇದೇ ಕೆಲಸಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದೀರಾ ಅಂತ ಆ ಸೀತಾಚಕ್ರ ನಮಗೆ ತಿಳಿಸುತ್ತೆ. ಹಾಗಾಗಿ ಸೀತಾಚಕ್ರದಿಂದ, ಯಾಕಂದರೆ ಸೀತಾಚಕ್ರ ಏನು ಅಂದರೆ, ನೀವು ಯಾವುದೇ ರೀತಿಯ ಸಂಖ್ಯಾಶಾಸ್ತ್ರದಲ್ಲಿ ನೋಡಿದಾಗ ಸೀತಾಚಕ್ರ ಬಹಳ ಮಹತ್ವವಾದದ್ದು ಅಂತ ನಾವು ತಿಳಿಸ್ತೀವಿ. ಯಾಕೆ ಅಂದರೆ, ಒಮ್ಮೆ ಸೀತೆ ನಿರ್ಧಾರವನ್ನು ಮಾಡಿದ್ರೆ ಅದು ಅಲ್ಲಿಗೆ ಮುಗೀತು ಅಂತ. ಅಂದರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ. ಅಂದರೆ ಎಷ್ಟೋ ಜನ ಕೇಳ್ತಾರೆ, ಇವಾಗ ನಾವು ಏನೋ ಒಂದು ಕೇಳ್ತಾರೆ, ಇಲ್ಲಮ್ಮ ಇದಾಗಲ್ಲ ಬಿಡಿ ಅಂತ ಹೇಳ್ತೀವಿ. ಅಲ್ಲಿ ಬರೋವಂಥ ಉತ್ತರವೇ ಸರಿಯಾಗಿರುತ್ತೆ. ಹೌದು, ಒಂದು ಸತಿ ಅದರಲ್ಲಿ ಏನು ಉತ್ತರ ಹೇಳ್ತೀವಿ ಅದೇ ಕಟ್ಟ ಕಡೆಯ ಉತ್ತರ. ಮತ್ತೆ ಇನ್ನೊಂದು ಉತ್ತರ ಬರುತ್ತಾ ಗುರುಗಳೇ? ಖಂಡಿತವಾಗಿಯೂ ಇಲ್ಲ. ಸೀತಾಚಕ್ರ ಅದಕ್ಕೆ ಅಷ್ಟು ಬಲವಾದದ್ದು ಅಂತ ನಾವು ಹೇಳ್ತೀವಿ. ಮತ್ತು ಎಷ್ಟೋ ಜನಕ್ಕೆ ಸೀತಾಚಕ್ರದಲ್ಲಿ ವಿಶೇಷವಾಗಿ ಚಕ್ರ ಧಾರಣೆಯನ್ನು ಮಾಡಿಸ್ತೀವಿ ನಾವು ಎಷ್ಟೋ ಜನಕ್ಕೆ. ಯಾಕೆ ಅಂದರೆ ಸೀತಾ ಅಂದಿದ ತಕ್ಷಣ ಅವಳು ಅಗ್ನಿತತ್ವ ಅಂತ ಹೇಳ್ತೀವಿ. ಅವಳು ಅಷ್ಟು ಪವಿತ್ರವಾದವಳು ಅಂತ ಸೀತಾ ಮಾತೆ. ಅದಕ್ಕೋಸ್ಕರವಾಗಿ ಯಾರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನಾವು ಸೀತಾಚಕ್ರವನ್ನು ಬರೆಸಿ ಅವರಿಗೆ ಧಾರಣೆಯನ್ನು ಮಾಡಿಸ್ತೀವಿ. ಆಗ ಅವರ ಆರೋಗ್ಯ ಸಮಸ್ಯೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ಯಾಕಂದರೆ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಡಾಕ್ಟ್ರುಗಳು ಎಲ್ಲ ರೀತಿಯ ಚೆಕಪ್ಗಳನ್ನು ಮಾಡಿ ಏನೂ ಇರಲ್ಲ ಸಮಸ್ಯೆ, ಅಲ್ಲಿ ಏನೂ ತೋರಿಸ್ತಾರಲ್ಲ, ಆದರೂ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಅನ್ನೋರು ಬನ್ನಿ, ನಮ್ಮ ಹತ್ರ ಬಂದಾಗ ನಾವು ಸೀತಾಚಕ್ರವನ್ನು ಕೊಡ್ತೀವಿ. ಅದನ್ನು ಈ ರೀತಿಯಾಗೇ ಧಾರಣೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಆ ರೀತಿಯಾಗಿ ಧಾರಣೆಯನ್ನು ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಸೊ ಆರೋಗ್ಯ ಅಷ್ಟೇ ಅಲ್ದಿರ, ನೀವು ಹೇಳ್ದಂಗೆ ಯಾವುದಾದ್ರೂ ನಮ್ಮ ಒಂದು ಕೆಲಸ ಕಾರ್ಯಗಳು ಆಗುತ್ತಾ ಇಲ್ವಾ ತಿಳ್ಕೊಳ್ಬೇಕಾಗತ್ತೆ ಅಂತಂದ್ರೂ ಕೂಡ ಇದ್ರ ಮುಖಾಂತರ ತಿಳ್ಕೊಳ್ಬೋದಲ್ವ ಗುರುಗಳೇ? ತಮ್ಮನ್ನು ಭೇಟಿ ಮಾಡಿದಾಗ ಇದಕ್ಕೆ ಉತ್ತರ ಸಿಕ್ಕತ್ತೆ. ಖಂಡಿತವಾಗಿಯೂ ತಿಳಿಯುತ್ತೆ. ಖಂಡಿತ. ಸೀತಾಚಕ್ರದ ವಿಶೇಷತೆಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.